ಭಾರತ ಸಂವಿಧಾನ ಬಂದು 75 ವರ್ಷ ಆಗ್ತಾ ಇದೆ. ಹೀಗಾಗಿ ಕರ್ನಾಟಕ ಸರ್ಕಾರ ಏಕತಾ ಸಮಾವೇಶವನ್ನು ನಾಳೆ ಮತ್ತು ನಾಳಿದ್ದು ಆಯೋಜನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅರಮನೆ ಮೈದಾನಕ್ಕೆ ಸಮಾಜ ಕಲ್ಯಾಣ ಸಚಿವರೇ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ. ನಮ್ಮ ಜೊತೆ ಸಮಾಜ ಕಲ್ಯಾಣ ಸಚಿವರೇ ಇದ್ದಾರೆ, ಅವ್ರನ್ನೇ ಕೂಡ ನಾನು ಮಾತಾಡ್ತೀನಿ. ನಾಳೆ ಏಕತಾ ಸಮಾವೇಶ ಮಾಡ್ತಾಯಿದ್ದೀರಾ, ಇದರ ಉದ್ದೇಶ ಏನು, ಯಾರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ, ಎಷ್ಟು ಗಂಟೆಗೆ ನಾಳೆ ಉದ್ಘಾಟನೆ ಆಗ್ತಾ ಇದೆ ಕಾರ್ಯಕ್ರಮ ಅಂತ? ಇದು ಕರ್ನಾಟಕ ಸರ್ಕಾರದ ತೀರ್ಮಾನ ಮಾಡಿದೆ. ಕರ್ನಾಟಕದ ರಾಜ್ಯದ ಉದ್ದಗಲಕ್ಕೂ ಜಾಗೃತಿ ಮೂಡಿಸ್ಬೇಕು ಸಂವಿಧಾನದ ಬಗ್ಗೆ, ಸಂವಿಧಾನದ ಆಶಯಗಳ ಬಗ್ಗೆ, ಜನರ ಅಧಿಕಾರ ಮತ್ತು ಕರ್ತವ್ಯ ಜವಾಬ್ದಾರಿಗಳ ಬಗ್ಗೆ. ಅದಕ್ಕೆ ನಾವೊಂದು ಜಾಗೃತ ಜಾಥಾ ಮಾಡ್ತಾಯಿದ್ದೀವಿ. ಪ್ರಜಾಪ್ರಭುತ್ವ, ಸಂವಿಧಾನ, ಅಭಿವೃದ್ಧಿ ಮತ್ತು ಆಡಳಿತ, ಜನ ಮತ್ತು ದೇಶ ಈ ಸಂಬಂಧಗಳನ್ನು ಬೆಸೆಯೋದಕ್ಕೆ. ಇದಕ್ಕೆ ದೇಶ ಅಂತಾರಾಷ್ಟ್ರೀಯದಿಂದ ಪ್ರಖ್ಯಾತವಾದಂಥ ಅವರೆಲ್ಲ ಬಂದು ನಮ್ಮ ದೇಶದ ಸಂವಿಧಾನದ ಬಗ್ಗೆ ಅವರು ಸೆಮಿನಾರಲ್ಲಿ ಭಾಗವಹಿಸ್ತಾರೆ, ರ್ಯಾಲಿಗಳಲ್ಲಿ ಭಾಗವಹಿಸ್ತಾರೆ. ಭಾಳಷ್ಟು ಲೀಡರ್ಗಳನ್ನು ಆಹ್ವಾನಿಸಿದ್ದೇವೆ. ಇವತ್ತು ಸಂಜೆ ಯಾರೆಲ್ಲ ಬರುತ್ತೆ ಅಂತ ಗೊತ್ತಾಗ್ತದೆ. ಎಷ್ಟು ಜನ ಕಾರ್ಯಕ್ರಮಕ್ಕೆ ಬರುವಂಥ ಸಾಧ್ಯತೆ ಇದೆ ಸರ್? ರ್ಯಾಲಿಗೆ ಲಕ್ಷಾಂತರ ಜನ ಬರ್ತಾರೆ. ಇವೆಲ್ಲ ಸೆಮಿನಾರ್ಗಳು ಲಿಮಿಟೆಡ್. ಇವು ಆಲ್ ಥಿಂಕರ್ಸ್, ಸೋಷಿಯಲಿ ಕಮಿಟೆಡ್ ಪೀಪಲ್ ಇಲ್ಲಿ ಸೇರಿ ಇದು ಮಾಡ್ತಕ್ಕಂಥದ್ದು. ಸರ್, ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಸರ್? ಸಂವಿಧಾನ ಎಲ್ಲ ಒಂದು ಕಡೆ ಸಮಸ್ಯೆ ಆಗ್ತಾ ಇದೆಯಾ, ಆ ಅರಿವು ಮೂಡಿಸುವಂಥ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀರಾ ಅಂತ? ಎಷ್ಟು ದಿನದಿಂದ ಕಾರ್ಯಕ್ರಮ ಸಿದ್ಧತೆ ನಡೀತಾ ಇದೆ ಅಂತ? ಅಂದರೆ ಒಂದು ತಿಂಗಳಿಂದ ನಡೀತಾ ಇದೆಯಲ್ಲ, ಸಿನ್ಸ್ 1 ಮಂತ್ ಇಟ್ ಇಸ್ ಗೋಯಿಂಗ್. ಜಾಥಾ ಕೂಡ ಎಲ್ಲ ಆಲ್ಮೋಸ್ಟ್ ಆಗ್ತಾ ಇದೆ. ಗೊತ್ತಾಗಬೇಕಲ್ರಿ, ನಾವೆಲ್ಲ ಭಾರತೀಯರೆಲ್ಲ ಒಂದೇ ಅಂತ, ಎಲ್ಲ ಧರ್ಮನೂ ಸಮಾನ ಸಂವಿಧಾನದಲ್ಲಿ ಅಂತ. ನಾವೆಲ್ಲ ಸೌಹಾರ್ದತೆಯಿಂದ, ಸೋದರತೆಯಿಂದ ಸಾಬಾಳ್ವೆ ನಡೆಸಬೇಕು ಅಂತ ಸಂವಿಧಾನ ಹೇಳಿದ್ಮೇಲೆ ಜಾತಿ ಧರ್ಮ ಯಾಕೆ ಧ್ವನಿ ಮಾಡ್ತಾ ಇದೆ? ಜನ ಅಭಿವೃದ್ಧಿ ಆಗಬೇಕಲ್ವಾ? ಅಸಮಾನ ಸಮಾಜ ಇದೆಯಲ್ವಾ? ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಸಮಾನತೆ ಇದೆಯಲ್ಲ, ಅಸಮಾನತೆ ಇದ್ದರೆ ಸ್ವತಂತ್ರಕ್ಕೆ ಏನು ಅರ್ಥ ಬರುತ್ತೆ? ಇವೆಲ್ಲ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀವಿ. ಸರ್, ಯಾರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅಂತ ನಾಳೆ ಸಂಜೆ ಗೊತ್ತಾಗುತ್ತೆ. ಇದಿಷ್ಟು ಸಮಾಜ ಕಲ್ಯಾಣ ಸಚಿವರಾದಂಥ ಅವರ ಮಾತು. ನಾಳೆ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. 2 ದಿನಗಳ ಕಾಲ ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಜನರಿಗೆ ಅರಿವು ಮೂಡಿಸುವಂಥ ಉದ್ದೇಶದಿಂದ, ಸಂವಿಧಾನದ ಬಗ್ಗೆ ಅರಿವು ಮೂಡಿಸಬೇಕಂತ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇವರ ಜೊತೆ ಕೃಷ್ಣ, ಫ್ರೀಡಮ್ ಟಿವಿ, ಬೆಂಗಳೂರು. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573.